ಓಕೆ, ಇದು ಫ್ರಂಟ್ ಮೂವ್ ಆಗುತ್ತೆ, ಇದು ಬ್ಯಾಕ್ ಆಗುತ್ತೆ, ಇದು ರೈಟ್ ಲೆಫ್ಟ್ ಆಗುತ್ತೆ. ಅದಷ್ಟೇ ಅಲ್ಲ 360ಲೂ ಕೂಡ ನೀವು ತಿರ್ಸ್ಬೋದು. ಕಾಣಿಸ್ತಾ ಇದೆ ಅಂದ್ಕೊಂಡು ನಿಮಗೆ 360 ತಿರುಗ್ತಾ ಇದೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಸೂರಿ ಫ್ರಮ್ ಡಾಕ್ಟರ್ ಸರ್ವಾಂತರ್ಯಾಮಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ರಿಮೋಟ್ ಕಂಟ್ರೋಲ್ ಕಾರನ್ನು ತೋರ್ಸಕ್ಕೆ ಹೊರಟಿದ್ದೀನಿ. ರಿಮೋಟ್ ಕಂಟ್ರೋಲ್ ಕಾರು ಅಂದರೆ ಅದು ಹೇಗಿರುತ್ತೆ, ಅದ್ರ ಜೊತೆಗೆ ಸೆನ್ಸಾರ್ ಕಂಟ್ರೋಲ್ ಕೂಡ ಇದೆ. ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದೆಲ್ಲಕ್ಕಿಂತ ಮುಂಚೆ ಡಾಕ್ಟರ್ ಸರ್ವಾಂತರ್ಯಾಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಷಯಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈಗಾಗಲೇ ಹೇಳ್ದಂಗೆ ಒಂದು ರಿಮೋಟ್ ಕಂಟ್ರೋಲ್ ಕಾರನ್ನು ತೋರ್ಸೋಕ್ಕೆ ಹೊರಟಿದ್ದೀನಿ. ಈಗಾಗಲೇ ನಾನು ಅಮೆಝಾನ್ ಆರ್ಡರನ್ನು ಕೂಡ ಮಾಡಿದ್ದೆ. ಅದೇ ಈ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ. ನೋಡೋಣ, ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ಅದು ಯಾವ ರೀತಿ ಇದೆ ಕಾರ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ರೆಡ್ ಆ್ಯಂಡ್ ವೈಟಲ್ಲಿ ಇದೆ ಕಾರು. ಇಲ್ಲಿ ನೋಡಿದರೆ ನಿಮಗೆ ರಿಮೋಟ್ ಕಂಟ್ರೋಲ್ ಇದೆ. ಅದು ಬಿಟ್ಟರೆ ಇದು ಮೇ ಬಿ ಸೆನ್ಸಾರ್ ಇದೆ ಅನಿಸುತ್ತೆ. ಬಟ್ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಬ್ಲೂ ಆ್ಯಂಡ್ ವೈಟು, ಬಟ್ ರೆಡ್ ಆ್ಯಂಡ್ ವೈಟ್ ಬಂದಿದೆ. ಓಕೆ, ಇದು ಕೂಡ ಚೆನ್ನಾಗಿದೆ. ನೋಡೋಣ, ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಇಲ್ಲೊಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಈ ಚಾರ್ಜರನ್ನು ಕಾರ್ ಒಳಗಡೆ ಒಂದು ಶೆಲ್ ಇದೆ, ಅದಕ್ಕೆ ಹಾಕೋದು ಅನಿಸುತ್ತೆ. ಇನ್ನೊಂದು ನಾರ್ಮಲ್ ಪಿನ್ನ ಒಂದು ಚಾರ್ಜರ್ ಇದೆ. ಇದು ಮೇ ಬಿ ಸೆನ್ಸಾರ್ ಕಂಟ್ರೋಲ್ ಇರೋ ಪ್ಯಾಡಿಗೆ ಹಾಕೋದು ಅನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಸೆನ್ಸಾರ್ ಕಂಟ್ರೋಲ್ ಪ್ಯಾಡ್ ಇದೆ. ಇದನ್ನು ಕೈಗೆ ಹಾಕೊಂಡು ಮೂವ್ ಮಾಡ್ಬೋದು ನೀವು. ಓಕೆ, ಇದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ ಪ್ರಾಕ್ಟಿಕಲ್ ಆಗಿ. ನೆಕ್ಸ್ಟು ಬಂದ್ಬಿಟ್ಟು ರಿಮೋಟ್ ಕೂಡ ಬಂದಿದೆ. ರಿಮೋಟ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಇಲ್ಲಿ ಕೂಡ ಶೆಲ್ ಕೂಡ ಇದೆ. ಆನ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಈಗ ಮೈನ್ ಅಟ್ರಾಕ್ಟ್ ಅಂತಾನೆ ಹೇಳ್ಬೋದು. ಓಹೋ, ಕಾರ್ ತುಂಬಾನೇ ವೆಯ್ಟ್ ಇದೆ. ಕಾರ್ ಕಾಣಿಸ್ತಾ ಇರ್ಬೋದು ನಿಮಗೆ. ರೆಡ್ ಆ್ಯಂಡ್ ವೈಟಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಅಂದರೆ ರಫ್ ಆ್ಯಂಡ್ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ವೆಯ್ಟು ಮಿನಿಮಮ್ ಒಂದು 1.5-2 kg ಹತ್ತಿರ ಇರ್ಬೋದು, ಅಷ್ಟು ವೆಯ್ಟ್ ಇದೆ. ಯಾಕಂದರೆ ನಿಮಗೆ ಟೈರ್ಗಳು ನೋಡ್ತಾ ಇರ್ಬೋದು. ಈ ಥರ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದರೆ ಇದು ಆಫ್ ರೋಡಲ್ಲೇ ಜಾಸ್ತಿ ಓಡಿಸ್ತಾರೆ. ಆ ರೀಸನಿಗೆ ನಿಮಗೆ ಈ ರೀತಿ ಮಾಡಿದ್ದಾರೆ. ಓಕೆ, ಇಲ್ಲಿ ಈ ಕಾರಲ್ಲಿ ಏನೇನಿದೆ ಅಂತ ಅಂದರೆ ಇಲ್ಲಿ ಪವರ್ ಆನ್ ಬಟನ್ ಇದೆ. ಓಹೋ, ಪವರ್ ಆನ್ ಬಟನ್ ಆನ್ ಮಾಡಿದ ತಕ್ಷಣ ಕೀ ಅನ್ಲಾಕ್ ಆಗುತ್ತೆ. ಓಕೆ, ಒಂದ್ಸಲ ಸ್ಟಾರ್ಟ್ ಮಾಡಿ ಕೂಡ ನೋಡೋಣ. ರಿಮೋಟನ್ನು ಒಂದ್ಸಲ ಆನ್ ಮಾಡಿದ್ರೆ ಓಹೋ, ಗಾಡಿ ಸ್ಟಾರ್ಟ್ ಆಯಿತು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಿಮಗೆ ಗಾಡಿನ ಒಂದು ಸಲ ಆನ್ ಮಾಡಿದಾಗ ಬಟನ್ ಅನ್ಲಾಕ್ ಆಗುತ್ತೆ. ಅದಾದಮೇಲೆ ರಿಮೋಟನ್ನು ಆನ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗುತ್ತೆ. ಈಗ ಗಾಡಿ ಇರೋದು ಆಫ್ ರೋಡಲ್ಲಿ ರನ್ ಆಗೋಂಥದ್ದು. ಆನ್ ರೋಡಲ್ಲಿ ಈ ರೀತಿ ಮೂವ್ ಮಾಡಬೇಕು. ನೋಡೋಣ ಒಂದ್ಸಲ ರಿಮೋಟಲ್ಲಿ ಕಂಟ್ರೋಲ್ ಮಾಡಿ ನೋಡೋಣ ಅಂತೆ. ಓಹೋ, ಫ್ರಂಟು. ಓಕೆ, ಇದು ಫ್ರಂಟ್ ಮೂವ್ ಆಗುತ್ತೆ, ಇದು ಬ್ಯಾಕ್ ಆಗುತ್ತೆ, ಇದು ರೈಟ್ ಲೆಫ್ಟ್ ಆಗುತ್ತೆ. ಅದಷ್ಟೇ ಅಲ್ಲ 360ಲೂ ಕೂಡ ನೀವು ತಿರ್ಸ್ಬೋದು. ಕಾಣಿಸ್ತಾ ಇದೆ ಅಂದ್ಕೊಂಡು ನಿಮಗೆ 360 ತಿರುಗ್ತಾ ಇದೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. 360 ಕೂಡ ಕಾರು. ಓಕೆ, ಇದನ್ನು ಇಲ್ಲಿ ಓಡಿಸೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಆನ್ ರೋಡಲ್ಲೂ ಓಡಿಸಿ ನೋಡೋಣ. ಹಾಗೆ ಆಫ್ ರೋಡಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡೋಣ. ಇದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮಗೆ ಅಲ್ಲಿ ತೋರಿಸ್ತೀನಿ.
ಆನ್ ರೋಡ್ ಆ್ಯಂಡ್ ಆಫ್ ರೋಡ್ ಎರಡನ್ನೂ ಮುಗಿಸಿ ಬಂದಾಗಿದೆ. ಆನ್ ರೋಡಲ್ಲೂ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಆಫ್ ರೋಡಲ್ಲೂ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ನೀವು ಹಿಂದೆ ವಿಡಿಯೋನ ನೋಡಿರ್ಬೋದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಆದರೆ ಈ ಕಾರಿಗೆ 2,999 ರೂಪಾಯಿ ಪ್ರೈಸ್ ಇದೆ. ಆ ಪ್ರೈಸಿಗೆ ಈ ಕಾರ್ ವರ್ತ್ ಇದೆಯಾ ಅಂತ ಕೇಳಿದರೆ, ಬಟ್ ಈ ಕಾರನ್ನ ಎಲ್ಲರೂ ತಗೊಂಡ್ರೆ ಯೂಸ್ ಇಲ್ಲ ಅನಿಸುತ್ತೆ. ಯಾಕೆ ಅಂದರೆ ಪರ್ಸ್ನಲ್ ಇದನ್ನು ಕೇಳೋದಾಗಿದ್ದರೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತಲೇ ಅನಿಸುತ್ತೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಫೀಚರ್ಸ್ಗಳಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಕಾರಲ್ಲಿರುವ ಫೀಚರ್ಸ್ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇನ್ನೂ ಏನೋ ಬೇಕಿತ್ತು ಅಂತ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಅಕಸ್ಮಾತ್ ಈ ಕಾರನ್ನು ನೀವು ಬೈ ಮಾಡಬೇಕು ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಬೈ ಮಾಡ್ಕೊಬೋದು. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಡಾಕ್ಟರ್ ಸರ್ವಾಂತರ್ಯಾಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.